ಇವತ್ತು ನಮ್ಮ ಜೊತೆಗೆ ಮಂಜುಳಾ ಅವರು ಇದ್ದಾರೆ. ಸೊ ಅವ್ರು ನಮ್ಮ ಹತ್ರ ಆರುಷ್ ಆಯುರ್ವೇದಿಕ್ ಪಂಚಕರ್ಮ ಸೆಂಟರ್ಗೆ ಏನು ತೊಂದರೆಯಿಂದ ಬಂದಿದ್ರು, ಅವ್ರಿಗೆ ಯಾವ ಥರ ಇವಾಗ ರಿಲೀಫ್ ಸಿಕ್ಕಿದೆ ಅನ್ನೋದನ್ನ ನೋಡೋಣ. ನಮಸ್ತೆ. ನಮಸ್ತೆ. ಹೇಳಿಮ್ಮ, ಏನು ತೊಂದರೆ ಅಂತೇಳಿ ಬಂದಿದ್ರಿ ನೀವು? ನಾನು ಮಂಜುಳಾ ಅಂತ ಹೇಳಿ, ನನಗೆ 62 ಇಯರ್ಸ್. ನನಗೆ ನೀ ಪೇನ್ ಅಂತ ರೈಟ್ ಸೈಡಲ್ಲಿ ಬಲಗಾಲಲ್ಲಿ ನೀ ಪೇನ್, ಮಂಡಿ ನೋವು ಅಂತ ಬಂದೆ ನಾನು. ಸೊ ನಾನು ಬೇರೆ ಕಡೆ ಹೋಗೋಣ ಅಂತ ಅನ್ಕೊಂಡಿದ್ದೆ, ಅಷ್ಟೊಂದು ನಿಮಗೆ ಕಣ್ಣಿಗೆ ಸಿಕ್ಕಿದ್ರಿ. ಸೊ ಅದಕ್ಕೆ ಇಲ್ಲಿ ಒಂದ್ಸರಿ ಬಂದು ಕನ್ಸಲ್ಟ್ ಮಾಡ್ಕೊಂಡು ಹೋದೆ. ಸೊ ಅವಾಗ ಒಂದ್ಸರಿ ನಾನು ಟ್ರೈ ಮಾಡೋಣ ಅಂತ ಅನ್ಕೊಂಡು ಬಂದಿದ್ದು. ಸೊ ಪೇನ್ ತುಂಬಾ ಜಾಸ್ತಿ ಇದ್ದಿದ್ರಿಂದ ನಾನು ನಡೆಯಕ್ಕಾಗ್ತಾ ಇರಲಿಲ್ಲ. ಒಂದ್ ಸ್ವಲ್ಪ ಕಾಲು ಎಳ್ಕೊಂಡು ನಡೆಯೋದು, ಮನೆ ಒಳಗಡೆನೇ ನಾನು ಕೂತಿದ್ರೆ ಆಚೆಗೆ ಬಂದೇ ಇರಲಿಲ್ಲ. ಸೊ ಅವಾಗ ನಿಮ್ಮ ಕನ್ಸಲ್ಟೆನ್ಸಿ ಮಾಡಿದ್ಮೇಲೆ ನೀವು ಹೇಳಿದ್ದು ಒಂದು 2-3 ಮಾತುಗಳಲ್ಲಿ ನಂಬಿಕೆ ಬಂತು ನನಗೆ ಫಸ್ಟ್. ಸೊ ನಂಬಿಕೆ ಬಂದ್ಮೇಲೆ ಯಾಕೆ ನಾವು ಪ್ರಯತ್ನ ಪಡಬಾರ್ದು, ಇದು ತುಂಬಾ ಹಳೆ ಕಾಲದ ಪದ್ಧತಿ ಅಲ್ವಾ. ನಾವು ಫಸ್ಟ್ ಮನೆಯ ಮಕ್ಕಳಿಗೆಲ್ಲ ನಾವೇ ಆಗಲಿ ಏನಾದ್ರು ಒಂದು ನೆಗಡಿ ಕೆಮ್ಮು ಬಂದ್ರೆ ಫಸ್ಟ್ ಮನೆ ಮಧ್ಯೆ ಮಾಡೋದು, ಹೋಗ್ಲಿಲ್ಲ ಅಂದ್ರೆ ಮಕ್ಕಳನ್ನ ಅಲೋಪತಿಗೆ ಬೇರೆ ಕಡೆ ಎಲ್ಲ ಹೋಗ್ತೀವಿ. ಸೊ ಇದರಿಂದ ಏನಾದ್ರು ಒಂದು ನನಗೆ ಇದರಲ್ಲಿ ಮುಕ್ತಿ ಸಿಗಬಹುದು ಅಂತ ಅನ್ಕೊಂಡು ನಾನು ಬಂದೆ ನಾನು. ಸೊ ಅದಕ್ಕೆ ಇದರಲ್ಲಿ ಪಂಚಕರ್ಮ ಇದೆ ಹಾಗಂತ ಎಲ್ಲ ಹೇಳಿದ್ರಿ. ಆಯಿಲ್ ಥೆರಪಿ ಈ ಥರ ಎಲ್ಲ ಅದರಲ್ಲಿ ಜಾನಬಸ್ತಿ, ಆಮೇಲೆ ಪತ್ರಪಿಂಡ ಸ್ವೇದ ಇದೆಲ್ಲ ಮಾಡ್ತೀನಿ ಅಂತ ಹೇಳಿದ್ವಿ. ಸೊ ಅದನ್ನೆಲ್ಲ ನಾನು ಸುಮ್ಮನೆ ನೋಡೋಕ್ಕಿನ್ನ ಕೇಳೋಕ್ಕಿನ್ನ ಅದು ಅನುಭವಿಸ್ಬೇಕು ನಾನು. ಸೊ ಆ ಫೀಲ್ ಮಾಡಬೇಕು. ಆ ಫೀಲ್ ಮಾಡಿದಾಗ ನನಗೆ ಫಸ್ಟ್ ಸಿಟ್ಟಿಂಗ್ ಅಲ್ಲೇ ಒಂದು ಸ್ವಲ್ಪ ರಿಲೀಫ್ ತರ ಕಾಣಿಸ್ತು ನನಗೆ. ಸೊ ಹಾಗೆ ಬರ್ತಾ ನಾನು 7 ಡೇಸ್ ಇವತ್ತಲ್ಲ 7 ಡೇಸ್ ತಗೊಂಡ್ತಾ ಇದ್ದೀನಿ. 7 ಡೇಸ್ ತಗೊಂಡ್ಮೇಲೆ ನನಗೆ ಎಷ್ಟು 50 to 70% ತನಕ ನನಗೆ ರಿಲೀಫ್ ಸಿಕ್ಕಿದೆ. ನನಗೆ ತುಂಬಾ ಖುಷಿ ಆಯ್ತು. ನನಗೆ ಹಿಂಗೆ ಕಾಲ್ನ ಒಂದು ಪ್ರೆಷರ್ ಕೊಟ್ಟು ನಡೆಯಕ್ ಆಗ್ತಾ ಇರ್ಲಿಲ್ಲ. ನಾನು ಇವಾಗ ಆರಾಮಾಗಿ ನಡೀತಾ ಇದ್ದೀನಿ. ಆಮೇಲೆ ಮಹಡಿ ಹತ್ತೋಕ್ ಈಸಿ ಆಗ್ತಾ ಇತ್ತು, ಇಳಿಯಕ್ ಕಷ್ಟ ಆಗ್ತಾ ಇತ್ತು. ಈಗ ಅದರಲ್ಲಿ ಒಂದು 10% ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಷ್ಟೇನೆ. ಇದನ್ನಾದ್ಮೇಲೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನನ್ನ ಭಾವನೆನೂ ಇದೆ, ನಂಬಿಕೆನೂ ಇದೆ. ತುಂಬಾ ಖುಷಿ ಆಯ್ತು. ಸೊ ಡಾಕ್ಟರ್ ಅಶ್ವಿನಿ ಅವರಿಗೆ ನಾನು ಬಹಳ ಅಭಿನಂದನೆಯನ್ನು ನಾನು ಸಲ್ಲಿಸ್ತೀನಿ. ಮತ್ತೆ ಇಲ್ಲಿ ಥೆರಪಿಸ್ಟು ಇದ್ದಾರೆ, ಅವರು ತುಂಬಾ ಚೆನ್ನಾಗಿ ನಮ್ಗೆ ಕೋಆಪರೇಟ್ ಮಾಡಿದ್ದಾರೆ. ಆ ಕೋಆಪರೇಷನ್ ಇದೆಯಲ್ಲ ಅದರಲ್ಲೇ ಅರ್ಧ ಹೋಗ್ಬಿಡತ್ತೆ ನಮಗೆ. ಅವ್ರದ್ದಿಬ್ರದ್ದು ನಗುಮುಖ ಮತ್ತೆ ಮಾತಾಡೋ ರೀತಿಗಳು ತುಂಬಾ ಚೆನ್ನಾಗಿದೆ. ಪೇಷಂಟ್ಸ್ ಜೊತೆ ಯಾವುದೇ ಒಂದು ರೋಗಿ ಬಗ್ಗೆ ಮಾತಾಡ್ಬೇಕಾದ್ರೆ ಅವರು ಅರ್ಧ ಮಾತಾಡೋದ್ರಲ್ಲೇ ಎಲ್ಲ ಕಾಯಿಲೆಗಳು ವಾಸಿ ಆಗೋಗ್ಬಿಡುತ್ತೆ. ಸೊ ಆ ರೀತಿನಲ್ಲಿ ನನ್ನನ್ನು ಅವರು ಟ್ರೀಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ನನಗೆ. ನನ್ನ ಟೈಮಿಗೆ ಕರೆಕ್ಟ್ ಆಗಿ ಅಂದ್ರೆ ಆ ಟೈಮ್ಗೆ ನಮ್ಗೆ ಸಮಯದ ಅಭಾವ ತುಂಬಾ ಇರುತ್ತೆ.